2024ರ SSC ಬ್ಯಾಚ್ನ ಅಭ್ಯರ್ಥಿಗಳಿಗೆ ಪರೀಕ್ಷೆಗೆ ಶುಭ ಕೋರುವ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಆತ್ಮಾರಾಮ ಆನಂದ ರಮಣ, ಆತ್ಮಾರಾಮ ಆನಂದ ರಮಣ, ಅಚ್ಯುತ ಕೇಶವ ಹರಿನಾರಾಯಣ, ಅಚ್ಯುತ ಕೇಶವ ಹರಿನಾರಾಯಣ. ಮೊದಲನೇದಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಇವತ್ತಿನ ಮುಖ್ಯ ಅತಿಥಿಗಳಾದ ಶ್ರೀಯುತ ಮಹೇಂದ್ರ ಸಿ.ಕೆ. ಪ್ರತಿನಿಧಿ ಪತ್ರಿಕೆ ಸಂಪಾದಕರು ಹಾಗೂ ಮಾಜಿ ಅಧ್ಯಕ್ಷರು, ಮೈಸೂರು ಪತ್ರಿಕೆ ಸಂಘ, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತ. ಸ್ಯಾಮ್ನ ಫೌಂಡರ್ ಆದಂತಹ ಶ್ರೀಯುತ XNSC ಬ್ಲ್ಯಾಕ್ ಹೆಡ್ ಕಮಾಂಡೋ ಶ್ರೀಧರ್ CM ಸರ್ಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಸ್ಯಾಮ್ನ ಕೋ ಫೌಂಡರ್ ಆದಂತಹ ನಮ್ಮ ನೆಚ್ಚಿನ ಶ್ರೀಮತಿ ಅನಿತಾ ಶ್ರೀಧರ್ ಮ್ಯಾಮ್ ರವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ವಿಜಯವಾಣಿ ಪತ್ರಿಕೆಯ ದಿವಾಕರ್ ಸರ್ ಅವರಿಗೂ ಸ್ವಾಗತ ಸುಸ್ವಾಗತ. ಸ್ಯಾಮ್ನ ಮ್ಯಾಥ್ಸ್ ಲೆಕ್ಚರ್ ಆದಂತಹ ರವಿ ಸರ್ಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ಸ್ಯಾಮ್ನ ರೀಸನಿಂಗ್ ಲೆಕ್ಚರ್ ಆದಂತಹ ವಿಜಯ್ ಸರ್ಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಸ್ಯಾಮ್ನ ಸೈನ್ಸ್ ಲೆಕ್ಚರ್ ಆದಂತಹ ನಮ್ರತಾ ಮ್ಯಾಮ್ಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಸ್ಯಾಮ್ನ ಎಲ್ಲ ಸಪೋರ್ಟಿಂಗ್ ಸ್ಟಾಫ್ ರವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ಸ್ಯಾಮ್ನ ಎಲ್ಲ ಕ್ಯಾಂಡಿಡೇಟ್ಗಳಿಗೆ ನನ್ನ ಹೃತ್ಪೂರ್ವಕವಾದ ಸ್ವಾಗತ. ಇವಾಗ 2024 SSC ಬ್ಯಾಚ್ನ ಎಲ್ಲ ಕ್ಯಾಂಡಿಡೇಟ್ಗಳಿಗೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಿ ಎಲ್ಲ ಕ್ಯಾಂಡಿಡೇಟು ಕೂಡ ಈ ಎಕ್ಸಾಮಲ್ಲಿ ಕ್ಲಿಯರ್ ಮಾಡಿಕೊಂಡು ಆ ಭಾರತಾಂಬೆಯ ಸೇವೆ ಸಲ್ಲಿಸ್ತೆ ಅಂತ ತಾಯಿ ಚಾಮುಂಡೇಶ್ವರಲ್ಲಿ ಕೇಳ್ಕೊಳ್ತೀನಿ. ನಮ್ಮ ಸ್ಯಾಮ್ಗೆ ಬಂದು ನಿಮ್ಗಳ ಸನ್ಮಾನನ ನಾನು ನೋಡಬೇಕು ಅಂತ ಖುಷಿ ಪಡ್ತೀನಿ. ನಮ್ಮ ಸ್ಯಾಮ್ನ ಭರವಸೆಯ ವಿದ್ಯಾರ್ಥಿಗಳಾದಂಥ ನೀವೆಲ್ಲರೂ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಗಳಾಗಿ ನಮ್ಮ ಸ್ಯಾಮ್ನು ಕೂಡ ಉನ್ನತ ಮಟ್ಟದ ಯಶಸ್ಸಿಗೆ ಕೊಂಡೋಗ್ತೀರ ಅನ್ನೋ ಭರವಸೆಯೊಂದಿಗೆ ನಾನು ನಿಮಗೆ ಶುಭಾಶಯ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್. ಎಲ್ಲರೂ ಇಷ್ಟು ಗಂಟೆ ಏನು ಓದಿದ್ದೀರಾ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವು ಓದಿರೋ ಅಷ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ. ನೀವು ಕಷ್ಟಪಟ್ಟು ಓದ್ತಿದ್ದೀರಾ, ನೈಟೆಲ್ಲ ಓದ್ತಿದ್ದೀರಾ. ನಿಮ್ಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಮುಖ್ಯ ಅತಿಥಿಯಾಗಿ ಬಂದಿರುವಂಥವರು ಭಾಳ ವಿಶೇಷವಾದಂಥ ವ್ಯಕ್ತಿ. ಅವ್ರ ಬಗ್ಗೆ ನಾನು ಇವತ್ತು ಮಾತಾಡಲಿಕ್ಕೆ ಇದು ಸುವರ್ಣ ಅವಕಾಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿರುವಂಥ ಶ್ರೀಯುತ ನಮ್ಮ ಮಹೇಂದ್ರಣ್ಣ 2 ಸಲ ಪತ್ರಿಕಾ ಸಂಘಕ್ಕೆ ಅಧ್ಯಕ್ಷರಾಗಿ, ಜೊತೆಗೆ ಇವತ್ತೊಂದು ಪ್ರತಿನಿಧಿ ಪತ್ರಿಕೆಗೆ ಸಂಪಾದಕರಾಗಿ, ಸೈನಿಕರು ನಮ್ಮ ಭಾರತ ಸೇವೆ ಸಲ್ಲಿಸಲಿಕ್ಕೆ ಹೋಗ್ತಿರುವಂಥ ನನ್ನ ಸೈನಿಕರಿಗೆ ಶುಭ ಕೋರುವಂಥ ಕಾರ್ಯಕ್ರಮದಲ್ಲಿ ಇವರು ಉಪಸ್ಥಿತಿರೋದು ನಮಗೆ ಬಹಳ ಹೆಮ್ಮೆ ತರುವಂತಹ ಸಂಗತಿ. ಇವರಿಗೆ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮಹೇಂದ್ರ ಸರ್ ಅವರು ಕೇವಲ 24 ವರ್ಷಗಳಿಗೆ ಸ್ಥಾನಿಕ ಸಂಪಾದಕರಾಗಿ ಆಯ್ಕೆ ಆಗಿರ್ತಾರೆ. ಇವರು ತುಂಬಾ ಕಿರಿಯ ವಯಸ್ಸಿಗೆ ಆಯ್ಕೆ ಆದಂತಹ ಸ್ಥಾನಿಕ ಸಂಪಾದಕರಾಗಿರ್ತಾರೆ. ಹಾಗೆಯೇ ಇವರು 12 ವರ್ಷ ವಿಜಯ ಕರ್ನಾಟಕದಲ್ಲಿ ಹಾಗೂ 12 ವರ್ಷ ವಿಜಯವಾಣಿ ಪತ್ರಿಕೆಯಲ್ಲಿ ಸ್ಥಾನಿಕ ಸಂಪಾದಕರಾಗಿ 24 ವರ್ಷಗಳ ಕಾಲ ತಮ್ಮ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುತ್ತಾರೆ. CFF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ಗೆ ಎಕ್ಸಾಮ್ಗೆ ತಯಾರಾಗಿದ್ದಾರೆ ಮಕ್ಕಳು. ಇದೇ ಫೆಬ್ರವರಿ 4ನೇ ತಾರೀಕಿಂದ ಅವರಿಗೆ ಎಕ್ಸಾಮ್ ಇದೆ, ಪರೀಕ್ಷೆ ಇದೆ. ಆ ಪರೀಕ್ಷೆಯಲ್ಲಿ ಎಲ್ಲರೂ ಕೂಡ ಉತ್ತೀರ್ಣ ಆಗಿ ಬರಬೇಕು, ಹೆಚ್ಚಿನ ಅಂಕಗಳನ್ನ ಪಡೆದುಕೊಂಡು ಮುಂದಿನಲ್ಲಿ ಫಿಸಿಕಲ್ ಟ್ರೈನಿಂಗ್ ಅಡ್ಮಿಟ್ ಆಗಬೇಕು. ಫಿಸಿಕಲ್ ಕೂಡ ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ಮೆಡಿಕಲ್ ಜೊತೆಗೆ ಡಾಕ್ಯುಮೆಂಟ್ಸ್ ಕೂಡ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಯೂನಿಫಾರ್ಮ್ ಹಾಕೊಳ್ಳಿಕ್ಕೆ ನೀವು ತಯಾರಾಗಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಯಾಕೆ ಹೋಗ್ಬೇಕು ಅಂತ ಅಪ್ಪ ಏನ್ ಮಾಡ್ತಾರೆ? ಯಾವ ಊರಲ್ಲಿ? ಎಲ್ಲಿ ನೀವು ಅಲ್ಲಿಂದ ಇದೆಯಾ? ಹೆಣ್ಮಕ್ಳು ಅಂತ ಬಂದರೆ ಎಲ್ಲ ಬರೀ ಮನೆ ಕೆಲಸ ಮದುವೆ ಮಾಡ್ಬೋದು, ಆ ಥರ ಆಲ್ಮೋಸ್ಟ್ ಇರ್ತಾರೆ. ಬಟ್ ನನಗೆ ನಮ್ಮ ಅಪ್ಪಗೆ 2 ಹೆಣ್ಮಕ್ಳು. ಸೊ ನಮ್ಮ ಅಕ್ಕ ಮದುವೆ ಆಗಿದ್ದಾರೆ, ಇಂಜಿನಿಯರ್. ನನಗೆ ಆಗಿರೋದನ್ನ ತುಂಬ ಇಷ್ಟ ಮಾಡಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಫ್ಯಾಮಿಲಿ ಯಾರು ಡಿಫೆನ್ಸಲ್ಲಿ ಇಲ್ಲ, ನಾನು ಸೇರಿದ್ರೆ ತುಂಬ ಆಸೆ. ಈ ಥರದ್ದು ವೆಂಚರ್ ಏನು ಸಾಹಸದ ಕೆಲಸಗಳಿಗೆ ಹೆಣ್ಮಕ್ಳನ್ನ ಪ್ರಿಫರ್ ಮಾಡ್ತಾರೆ. ನಾನು ಇಷ್ಟು ಜನ ಹೆಣ್ಮಕ್ಳು ನಾವು ಮನೆಯವರು ನಿಮ್ಮ ಮಿಲಿಟ್ರಿಗೆ ಹೋಗುವಂತ ಕಳಿಸಿದ್ದಾರೆ. ಮೈಸೂರಿಗೆ ಹಾವೇರಿಯಿಂದ ಇದೆಲ್ಲ ಕಳಿಸಿದ್ದಾರೆ, ರಾಜಸ್ಥಾನದಿಂದೆಲ್ಲ ಬಂದಿದ್ದಾರೆ. ಭಾಳ ಖುಷಿ ಆಗುತ್ತೆ. ಭಾಳ ಪವಿತ್ರವಾದ ವೃತ್ತಿ ಅಂದರೆ ಅದು ಸೈನ್ಯ ವೃತ್ತಿ ಮಾತ್ರ. ಯಾವ ಆಮಿಷಕ್ಕೆ ಒಳಗಾಗದೆ ಕೇವಲ ಆದೇಶಕ್ಕೆ ಮಾತ್ರ ತಲೆಮಾಗುವಂತಹ ವೃತ್ತಿ ಅದು. ಹಾಗಾಗಿ ಅದು ಭಾಳ ನೊಬೆಲ್ ಪ್ರೊಫೆಷನ್. ನೀವೇನು ಭಾಳ ಪ್ರೀತಿಯಿಂದ ಆ ಪ್ರೊಫೆಷನ್ ಹೋಗ್ತಿದ್ದೀರಿ. ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಸೈನ್ಯಕ್ಕೆ ಸೇರಿದ ನಂತರವೂ ಭಾಳ ಚೆನ್ನಾಗಿರೋದು ಇಬ್ಬರು ಎಷ್ಟು ಸೈನ್ಯಕ್ಕೆ ಸೇರಿದ ನಂತರವೂ ನೀವು ಓದನ್ನು ನಿಲ್ಲಿಸ್ತೀರಿ. ಓದನ್ನು ನಿಲ್ಲಿಸೋದಿದೆಯಲ್ಲ, ಅದು ನಿಮ್ಮನ್ನು ಮತ್ತೆ ಹಿಂದೆ ಕರ್ಕೊಂಡು ಹೋಗುತ್ತೆ. ನೀವು ಬರೀ ಪರೀಕ್ಷೆಗೋಸ್ಕರ ತಯಾರಾದ ನಂತರವೂ ಓದೋಕ್ಕೆ ಶುರು ಮಾಡಿ. ಓದು ನಿಮ್ಮನ್ನು ಎಲ್ಲಿಗಾದ್ರೂ ತಗೊಂಡು ನಿಲ್ಲಿಸ್ಬಾರ್ದು. ನಿಮ್ಮ ಸಹನೆ ಮತ್ತು
ಸಮಾಜದ ಜೊತೆಗಿನ ನಿಮ್ಮ ವಿಶ್ವಾಸ, ನಿಮ್ಮ ಆತ್ಮವಿಶ್ವಾಸಕ್ಕಿಂತ ಜಾಸ್ತಿ ಆಗಲಿ ಮತ್ತು ನೀವು ಓದುವ ನಿಮ್ಮ ಜೊತೆ ಯಾವಾಗಲೂ ಇರಲಿ. ಎಲ್ಲರೂ ಒಳ್ಳೆಯದಾಗಲಿ, ಈ ಸರಿ ಎಲ್ಲರೂ ಸೆಲೆಕ್ಟ್ ಆಗುವ ಹಾಗೆ ಆಗಲಿ ಅಂತೇಳಿ ಹಾರೈಸ್ತೀನಿ. ಮತ್ತು ಈ ಸಂಸ್ಥೆ ಇನ್ನಷ್ಟು ಉತ್ತಮಕ್ಕೆ ಏರಿದೆ ಅಂತ ಹಾರೈಸ್ತೀನಿ. ನಮಸ್ಕಾರ. ಸೊ ನನ್ನ ಹೆಸರು ಅನನ್ಯ, ನಾನು ಶ್ರೀರಂಗಪಟ್ಟಣದಿಂದ ಬಂದಿದ್ದೀನಿ ಸರ್. ನಾನು ಇಲ್ಲಿ ಬಂದು 1 ಮಂತ್ ಆಯಿತು. ನನಗೆ ಮುಂಚೆ ಡಿಫೆನ್ಸ್ಗೆ ಹೇಗೆ ಓದಬೇಕು, ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋ ಒಂದು ಐಡಿಯಾ ಇರಲಿಲ್ಲ. ಸೊ ಇಲ್ಲಿ ಬಂದಮೇಲೆ ನನಗೊಂದು ಹೇಗೆ ಓದಬೇಕು ಹಿಂಗೆ ಅಂತ ಒಂದು ಐಡಿಯಾ ಬಂತು. ಸೊ ಲೆಕ್ಚರರ್ಸ್, ಟೀಚರ್ಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ಲ ಸಬ್ಜೆಕ್ಟ್ಸ್ ವೈಸು. ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡಿಕೊಡ್ತಾರೆ. ಆ್ಯಂಡ್ ಊಟದ ವಿಚಾರ ಬಂದರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಕೋಆರ್ಡಿನೇಷನ್ ಇದೆ ಸರ್, ಹುಡುಗಿರು ಹೆಣ್ಮಕ್ಳಲ್ಲಿ ತುಂಬ ಕೋಆರ್ಡಿನೇಷನ್ ಇದೆ, ಒಳ್ಳೆ ಸರೌಂಡಿಂಗ್ ಇದೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್ ಸರ್. ನನ್ನ ಹೆಸರು ಅಖಿಲೇಶ್ ಎಚ್. ನಾನು ಈ ತರಗತಿಗೆ ಬಂದು 1 ತಿಂಗಳಾಯಿತು. ನನಗೆ ಡಿಫೆನ್ಸಲ್ಲಿ ಸೇರಬೇಕಂತ ತುಂಬ ಆಸೆ ಇತ್ತು. ಆದರೆ ನಾನು ಮನೆಯಲ್ಲೇ ಕೂತಿಕೊಂಡು ಓದುತ್ತಿದ್ದೆ. ಅದು ಹೇಗೆ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು, ಅದರದ್ದು ಪ್ಯಾಟರ್ನ್ ಏನು ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಒಂದು ಅಕಾಡೆಮಿಗೆ ಜಾಯ್ನ್ ಆಗಬೇಕಂತ ನಾನು ಅಂದ್ಕೊಂಡೆ. ಆಮೇಲೆ ನನಗೆ ಒಂದು ಬೆಸ್ಟ್ ಅಂತ ಅನಿಸಿದ್ದು ನನಗೆ ಸೈನಿಕ್ ಅಕಾಡೆಮಿ. ಹಾಗಾಗಿ ನಾನು ಇಲ್ಲಿಗೆ ಬಂದು ಕೋಚಿಂಗನ್ನು ತಗೋತಿದ್ದೇನೆ. ಇಲ್ಲಿ ಎಲ್ಲ ರೀತಿಯಾದ ಕೋಚಿಂಗನ್ನು ಹೇಳಿಕೊಡ್ತಾ ಇದ್ದಾರೆ. ಮತ್ತು ಇದು ನಂದು 2ನೇ ಅಟೆಂಪ್ಟ್. ಸೊ ನಾನು ಈ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ನನಗೆ ವಿಶ್ವಾಸ ಇದೆ. ಸರ್, ನಾನು ಕೋಲಾರಿಂದ ಬಂದಿದ್ದೀನಿ. ನನ್ನ ಹೆಸರು ಕಾರ್ತಿಕ್ ಅಂತ. ಸರ್, ನಾನು ಇಲ್ಲಿಗೆ ಫಸ್ಟ್ ಬಂದಾಗ ಡಿಫೆನ್ಸ್ಗೆ ಪ್ರಿಪೇರ್ ಆಗಬೇಕು ಅನ್ನೋ ಐಡಿಯಾ ಏನೂ ಇರಲಿಲ್ಲ. ಬಟ್ ನಾನು ಇಲ್ಲಿಗೆ ಬಂದು 3 ತಿಂಗಳಾಯಿತು. ಈಗ 100% ಆಗಿ ಪ್ರಿಪೇರ್ ಆಗಿದ್ದೀನಿ. ಮತ್ತು SSC ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅನ್ನೋ ಹೋಪ್ಸ್ ತುಂಬಾ ಇದೆ ಸರ್. ಸೊ ಯಾರ್ಯಾರು SSC ಎಕ್ಸಾಮ್ ಬರೀತಿದ್ದೀರಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಅಂದರೆ ಒಂದ್ಸತಿ ಎಕ್ಸಾಮ್ ಫೇಲ್ಯೂರ್ ಆಯಿತು ಅಂತ ಯಾರು ಅಂದ್ಕೋಬೇಡಿ. ಟ್ರೈ ಯುವರ್ ಬೆಸ್ಟ್. ಒನ್ ಡೇ ಸಕ್ಸಸ್ ಆಗ್ತೀರಾ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಪ್ರಮುಖವಾಗಿ ನಮ್ಮ ಸ್ಯಾಮ್ ಅಂದರೆ ನಿಮ್ಮ ಬ್ಯಾಚ್ಗೆ ಇನ್ಚಾರ್ಜ್ ಆಗಿದ್ದಂಥ ಸ್ವಾಮಿ ಸರ್ ಅವರು ಬರಬೇಕಿತ್ತು ಕಾರ್ಯಕ್ರಮಕ್ಕೆ. ಅವ್ರಿಗೆ ಅನಾರೋಗ್ಯ ಇರುವ ಕಾರಣ ಅವರು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಅವ್ರ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಕನದ ಕೇಡು ನೋಡಯ್ಯ. ಹಾಗೆ ಕೂಡಲ ಸಂಗನ ಶರಣರ ಅನುಭವದ ಬಲದಿಂದ ಎನ್ನ ಭವನ ಕೇಡು ನೋಡಯ್ಯ ಅಂತ ಹೇಳುತ್ತಾ, ನಿಮ್ಮಲ್ಲಿ ಆ ಒಂದು ಆತ್ಮವಿಶ್ವಾಸ ಮತ್ತು ನೆಗೆಟಿವಿಟಿ ಅಂತಕ್ಕಂಥ 2 ಅಂಶ ಇರ್ತವೆ. ಯಾಕಂತಂದಾಗ ಯಾವುದೇ ಒಂದು ನೀವು ಪರೀಕ್ಷೆ ಬರೀಬೇಕು ಹೋದಾಗ ಆತ್ಮವಿಶ್ವಾಸ ಇರಬೇಕು ಹೊರತು ನೆಗೆಟಿವಿಟಿ ಇರಬಾರ್ದು. ಅರ್ಥ ಆಗುತ್ತಾ? ಇಲ್ಲಿ ನಾನು ಹೇಳಿದೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ. ಜ್ಞಾನ ಇದೆ, ನಾನು ಏನಾಗ್ಬಿಡ್ತೀನೋ, ಪರೀಕ್ಷೆ ಚೆನ್ನಾಗಿ ಬರೀತೀನೋ ಇಲ್ವೋ, ನಾನು ಪರ್ಫೆಕ್ಟಾಗಿ ಅಟೆಂಡ್ ಕೊಡ್ತೀನೋ ಅನ್ನೋ ಅಜ್ಞಾನ ನಿಮ್ಮಲ್ಲಿ ಕಾಡ್ತಾ ಇದೆ. ಯಾವಾಗ ನೀವು ಆ ಅಜ್ಞಾನ ಬಿಡ್ತೀರೋ ಅವಾಗ ಜ್ಞಾನ ನಿಮ್ಮನ್ನು ಕೈ ಹಿಡಿಯುತ್ತೆ. ಯಾಕೆ ಸಾಧನೆ ಮಾಡಬೇಕಂತ ಹೇಳ್ತೀನಿ ಕೇಳಿ. ಯಾಕಂತಂದಾಗ ಸುಮಾರು 60ರಿಂದ 70 ಕಿಲೋಮೀಟ್ರು, 100 ಕಿಲೋಮೀಟ್ರ್, 150, 200 ಕಿಲೋಮೀಟ್ರಿಂದ ಬಂದಿದ್ದೀರಿ ಇಲ್ಲಿ ಮೈಸೂರಿಗೆ. ಬಿಕಾಸ್ ಸ್ಯಾಮ್ ಅಕಾಡೆಮಿ ಅಂತ ರಿಸಲ್ಟ್ ಕೊಟ್ಟಿದೆ ನಿಮಗೆ. ಆ ಒಂದು ರಿಸಲ್ಟ್ ನೋಡಿ ಇಲ್ಲಿ ಬಂದಾಗ ನಿಮ್ಮ ಊರಲ್ಲಿ ಮಾತಾಡಿರ್ತಾರೆ, ಕಿತ್ತೂರು ರಾಣಿ ಚೆನ್ನಮ್ಮ ಹೊಂಟ್ಲು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೊಂಟ್ಲು, ಸೈನ್ಯಕ್ಕೆ ಹೋಗ್ತಾಳಂತೆ, ನೆಗೆಟಿವ್ ಮಾತಾಡ್ತಾರೆ. ಯಾವ ಒಂದು ಕಟ್ಟೆ ಮೇಲೆ ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡಿರ್ತಾರಲ್ವಾ, ಆ ಕಟ್ಟೆ ಮೇಲೆ ನಿಮ್ಮ ಸನ್ಮಾನ ಆಗಬೇಕು. ಅದಕ್ಕೆ ನೀವು ಈ ಸಾಧನೆ ಮಾಡಬೇಕು ಅಂತ ಪರೀಕ್ಷೆ ನೀವು ಬರಿತಾ ಇದ್ದೀರಿ. ಆ ಪರೀಕ್ಷೆಯಲ್ಲಿ ನಿಮಗೆ ಯಶಸ್ಸು ಸಿಗಲಿ, ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಇರಲಿ, ಅವಾಗ ಯಶಸ್ಸು ತನ್ನಿಂದ ತಾನೇ ಬರುತ್ತೆ. ಸುಮಾರು 3 ತಿಂಗಳಿಂದ ಅದ್ಭುತವಾಗಿ ನೀವು ಚೆನ್ನಾಗಿ ಓದ್ಕೊಂಡಿದ್ದೀರಾ, ಸಕ್ಕತ್ತಾಗಿ ಓದ್ಕೊಂಡಿದ್ದೀರಾ. ನಮ್ಮ ಲೆಕ್ಚರ್ಸ್ ಎಲ್ಲ ಆ ರೀತಿ ಪಾಠ ಮಾಡಿದ್ದಾರೆ. ಯಶಸ್ಸು ಖಂಡಿತ ಸಿಕ್ಕೇ ಸಿಗುತ್ತೆ ಅಲ್ವಾ? ಇಷ್ಟು ಸಪ್ಪ ಕುತ್ಕೊಬೇಡಿ. ನಮ್ಮ ಗುಂಡಪ್ಪವ್ರು ಹೇಳ್ತಾರೆ, ನಗುಮುಖದಿ ಲೋಕರದಿ ವಿಕಾರಗಳನ್ನು ನೋಡಿ ಬಿಗುದುಟಿವ ಬಿಡುವಂದು ನೋವು ಪಡುವಂದು ಪಗುವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗುನಗುತ್ತ ಬಾಳ್ತಿರಳು ಮಂಕುತಿಮ್ಮ ಅಂತ. ನಗ್ತಾ ಇರಿ, ಖುಷಿಯಾಗಿರಿ, ಆತ್ಮವಿಶ್ವಾಸದಿಂದಿರಿ. ಯಶಸ್ಸು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಹೊರತು ನೀವು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಒನ್ಸ್ ಅಗೇನ್ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗಲಿ. ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲ ಒಳ್ಳೇದು ಮಾಡಲಿ. ನೀವು ಅಂದ್ಕೊಂಡಿರ್ತಕ್ಕಂತಹ ಜಾಬು ಆದಷ್ಟು ಬೇಗ ನಿಮ್ಮ ಕೈ ಸೇರಿ. ಧನ್ಯವಾದಗಳು. ಖಂಡಿತ ನಿಮ್ಮೆಲ್ಲರೂ ಕೂಡ ಈ ಸರಿ ಸೆಲೆಕ್ಷನ್ ಆಗೇ ಆಗ್ತೀರಾ. ಯಾವಾಗ ಕಂಪ್ಲೀಟ್ ನಿಮ್ಮ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರುತ್ತೆ, ಸೇಮ್ ನಮ್ಮ ಈ ಮುಖ್ಯ ಅತಿಥಿಗಳನ್ನೇ ಕರೆಸಿ ನಿಮ್ಗೆ ಸನ್ಮಾನ ಮಾಡ್ತೀವಿ. ನಿಮಗೆಲ್ಲ ಸನ್ಮಾನ ಮಾಡ್ತೀವಿ. ಸರ್ಗೆ ಸನ್ಮಾನ ಮಾಡಿದ್ದೀವಿ. ನಾಳೆ ನೀವು ಯಾವಾಗ ನಿಮ್ಮ ಮೆರಿಟ್ ಲಿಸ್ಟಲ್ಲಿ ಹೆಸರು ಬರುತ್ತೆ ಅವಾಗೆಲ್ಲರನ್ನೂ ಕರೆಸಿ ನಿಮ್ಗಳನ್ನ ಸರಿಂದ ಸನ್ಮಾನ ಮಾಡಿಸ್ತೀನಿ ಅಂತ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಗವಂತ ನಿಮಗೆಲ್ಲರೂ ಒಳ್ಳೇದು ಮಾಡಲಿ. ತಾಯಿ ಚಾಮುಂಡೇಶ್ವರಿ, ನಮ್ಮ ಮೈಸೂರು ತಾಯಿ ಚಾಮುಂಡೇಶ್ವರಿ ಭಾಳ ಶಕ್ತಿಶಾಲಿ, ನಮಗೆ ಎಲ್ಲರಿಗೂ ಪ್ರೇರಣೆ ತುಂಬುವಂಥ ತಾಯಿಯವರು. ಅವರ ಆಶೀರ್ವಾದ ನಮ್ಮೊಂದಿಗೆ ಇರಲಿ. ಸ್ಯಾಮ್ ಇನ್ನಷ್ಟು ದೊಡ್ಡ ಮಟ್ಟಿಗೆ ಬೆಳೀಲಿ. ಬೆಳಗ್ಗೆ ನಿಮ್ಮೆಲ್ಲರ
ರಿಸಲ್ಟ್ ಬಹಳ ಮುಖ್ಯವಾಗಿರ್ತದೆ. ನೀವು ಬೆಳೆದ್ರೆ ಸ್ಯಾಮ್ ಕೂಡ ಬೆಳೀತೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಹಿಂದ್. ಶಾಂತಿ, ಕ್ರಾಂತಿ, ಸ್ನೇಹ ಮಂತ್ರ ಇದುವೇ ನಮ್ಮ ದೃಢ ಸಂಕೇತ. ಬೆಂಕಿ ಗೂಡ ಕೆಣಕ ಬ್ಯಾಡ ಜ್ವಾಲ ಮುಗಿಯೇ ನಾವು ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ. बोलो भारत माता की, बोलो भारत माता की, बोलो भारत माता की. ಕನ್ನಡ ಮಾತೆಗೆ, ಕನ್ನಡ ಮಾತೆಗೆ, ಕನ್ನಡ ಮಾತೆಗೆ. ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ಮನ ತುಂಬಿ ಜಯವೆನ್ನಿ ಭಾರತಾಂಬೆಗೆ. ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ವಿಶ್ವವನ್ನೇ ಬೆಳಗಿಸುವ ಭಾರತಾಂಬೆಗೆ. ಗಂಧ ಜೀವಾದಾತು ಸತ್ಯ ಧರ್ಮದ ರೆಕ್ಕೆಯೋ ಸೈನ್ಯದ ಕಿಡಿಯೋ ಸಿಡಿಲಿನಂತೆ ಹತ್ತಿ ಪಡೆಯೋ ಬೇಟೆಯೋ ಯುದ್ಧಕ್ಕಾಗಿ ಸಿದ್ಧರಾಗಿ ಸಿಡಿಲ ಮರಿಗಳೇ ಹೆಜ್ಜೆ ಎರಡು ದಾರಿ ಹಲವು ವಿಶ್ವ ಗುಡಿಗಳೇ. ನಮ್ಮದಿ ಬಾವುಟ ನೀಲಿ ನವದಿ ಹಾರುತ್ತ ನಮ್ಮದಿ ಭೂಪಟ ತಾರೆಯಂತೆ ಮಿನುಗುತ್ತ ನಮ್ಮದಿ ಬಾವುಟ ತಾಯಿ ಪ್ರೀತಿ ತೋರುತ್ತ ನಮ್ಮದಿ ಭೂಪಟ ಧರ್ಮವನ್ನು ಸಾರುತ್ತ. ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ಮನ ತುಂಬಿ ಜಯವೆನ್ನಿ ಭಾರತಾಂಬೆಗೆ. ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ವಿಶ್ವವನ್ನೇ ಬೆಳಗಿಸುವ ಭಾರತಾಂಬೆಗೆ.